ಹಲೋ ಸರ್. ನಿಮ್ಮ ಹೆಸರು? ಸೃಜನ್ ಅಂತ. ಸುದರ್ಶನ್ ಅಂತ. ಓಕೆ. ಈಗ ನೀವು ಎಷ್ಟು ಮಂತ್ಸಿಂದ ವರ್ಕೌಟ್ ಮಾಡ್ತಾ ಇದ್ದೀರಾ ರೆಗ್ಯುಲರ್ ಆಗಿ? ನಾನು 1 ಇಯರಿಂದ ಜಿಮ್ ಜಾಯ್ನ್ ಆಗಿದ್ದೀನಿ. ಬಟ್ ಸ್ಟ್ರಿಕ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದು ಮಾತ್ರ 2025 ಜನವರಿಯಿಂದ. ಜಾನ್ವರಿಯಿಂದ ಸ್ಟಾರ್ಟ್ ಹ್ಮ್. ಮಾಡಿಲ್ವಾ? ಓಕೆ. ಸೊ ಜಾನ್ವರಿಯಿಂದ ಈ ಮಂತ್‌ವರೆಗೂ ಟೋಟಲ್ ಆಗಿ ಎಷ್ಟು ಕೆಜಿ ವೆಯ್ಟ್ ಡ್ರಾಪ್ ಆಗಿದ್ದೀರಾ? ನಾನು ಇಲ್ಲಿ ಜಾಯ್ನ್ ಆಗೋಕ್ಕಿಂತ ಮುಂಚೆ 114 ಕೆಜಿಸ್ ಇದ್ದೆ. ಜನವರಿಯಿಂದ ಡಯಟ್ ಮಾಡಿಕೊಂಡು ಟ್ರೈನಿಂಗ್ ಮಾಡ್ತಾ ಈಗ 14.5 ಕೆಜಿಸ್ ಡ್ರಾಪ್ ಆಗಿ 99.5 ಕೆಜಿಸ್ ಇದ್ದೀನಿ. ದಟ್ಸ್ ಅ ಗುಡ್ ರಿಸಲ್ಟ್. ಓಕೆ. ನೀವಿಷ್ಟು ಜಾನ್ವರಿಯಿಂದ ಇವತ್ತಿನವರೆಗೂ ಕನ್ಸಿಸ್ಟೆಂಟ್ ಆಗಿ ರೆಗ್ಯುಲರ್ ಆಗಿ ವರ್ಕೌಟ್ ಬರ್ತಿದ್ದೀರಾ? ಹೇಗಾಗ್ತಿತ್ತು? ಅದು ಆ್ಯಕ್ಚುಲಿ ನಂಗೆ ಎಕ್ಸಾಮ್ಸ್ ಇತ್ತು ಮಾರ್ಚ್ ಮಂತಲ್ಲಿ. ಸೊ ಜಾನ್ವರಿ ಮತ್ತು ಫೆಬ್ರವರಿ ಅಷ್ಟೇ ನಾನು ನೀಟಾಗಿ ಮಾಡಿದ್ದು. ಏಪ್ರಿಲ್ ಮತ್ತು ಮಾರ್ಚ್ ತುಂಬ ಆನ್ ಆ್ಯಂಡ್ ಆಫ್ ಇತ್ತು. ನನ್ನ ಎಕ್ಸ್ಪೆಕ್ಟೆಡ್ ರಿಸಲ್ಟ್‌ಗೆ ಅದಕ್ಕೆ ತುಂಬ ಲೇಟ್ ಆಯ್ತದು. ಇಲ್ಲ ಅಂದರೆ ಇಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಕಮ್ಮಿ ಆಗೋ ಆಸೆ ಇತ್ತು. ಸೊ ಈಗ ನೀವು ಇಷ್ಟು ಎಫರ್ಟ್ ಹಾಕಿ ನೀವು ವರ್ಕೌಟ್ ಎಲ್ಲ ಮಾಡಿ ಡಯಟ್ ಎಲ್ಲ ಮಾಡಿದ್ರಲ್ಲ, ಸೊ ಡಯಟ್ ಹೇಗಿತ್ತು? ಡಯಟ್ ಮತ್ತೆ ವರ್ಕೌಟ್ ಬಗ್ಗೆ ನಿಮ್ಮ ಒಪಿನಿಯನ್ ಹೇಗಿದೆ? ನಿಮ್ಮ ಟ್ರೈನಿಂಗ್ ಬಗ್ಗೆ ಏನಂತ ಒಪಿನಿಯನ್ ಇದೆ? ತಿಲಕ್ ಸರ್ ಆ್ಯಕ್ಚುಲಿ ಡಯಟ್ ಕೇಳಿದಾಗ ನಾರ್ಮಲ್ ಡಯಟ್ ಅಲ್ಲದೆ ಒಬ್ಬೊಬ್ಬರಿಗೂ ಪರ್ಸನಲೈಸ್ ಮಾಡಿ ಕೊಡ್ತಿದ್ರು. ಏನೂ ಸಪ್ಲಿಮೆಂಟ್ಸ್ ಆಗಲಿ ಅದು ಆಗಲಿ ತುಂಬ ಕಾಸ್ಟ್ಲಿದಾಗಲಿ ಏನೂ ಆ್ಯಡ್ ಮಾಡದೆ ನ್ಯಾಚುರಲ್ ಫುಡ್ಡಿಂದಾನೇ ಅವ್ರು ತಗೋ ಥರ ಮಾಡ್ತಿದ್ರು ಡಯಟ್. ಆದ್ದರಿಂದ ಸ್ವಲ್ಪ ಅಫೋರ್ಡೆಬಲು ಆಗ್ತಿತ್ತು. ನನಗೆ ಫಾಲೋ ಮಾಡೋಕ್ಕೂ ಈಸಿ ಆಗ್ತಿತ್ತು. ನನ್ನ ಟ್ರೈನಿಂಗ್ ಬಗ್ಗೆ ಹೇಗಿದೆ ನಿಮ್ಮ ಒಪಿನಿಯನ್? ತಿಲಕ್ ಸರ್ ಇಂದ 1 ಇಯರಿಂದ ನೋಡ್ತಿದ್ದೀನಿ. ಯಾವತ್ತೂ ಆಗಲಿ ಇನ್ಕ್ರೀಸ್ ಆಕ್ಟಿವಿಟಿ ಮಾಡಿಸ್ತಾರೆ, ಆಮೇಲೆ ವೇಟ್ ಟ್ರೈನಿಂಗ್ ಮಾಡಿಸ್ತಾರೆ. ಸುಮ್ಮನೆ ವೇಟ್ ಟ್ರೈನಿಂಗ್ ಮಾಡಿಸೋದಲ್ಲ, ಕಾರ್ಡಿಯೋ ಎಲ್ಲ ಈಕ್ವಲ್ ಆಗಿ ಮಾಡಿಸ್ತಾರೆ. ಯಾವುದನ್ನು ಫೋರ್ಸ್ ಮಾಡಲ್ಲ. ಥ್ಯಾಂಕ್ ಯು ಫಾರ್ ಯುವರ್ ರಿವ್ಯೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.